अफसोस डाकू राम सिंह भाग गया। ನನ್ನ ತಾಯಿನಾಡಿನ ಮಣ್ಣು, ನಾ ಹುಟ್ಟಿ ಬೆಳೆದು ಬೇಸಾಯ ಮಾಡಿದ ಮಣ್ಣು. ನನ್ನ ಹೆಂಡತಿ, ಮಗಳು, ತಂಗಿ ಎಲ್ಲರೂ ದೀರ್ಘ ನಿದ್ದೆ ಮಲಗಿರೋ ಮಣ್ಣು. ತಾಯಿ, ನಿನ್ನ ಕೊನೆ ಸಂದರ್ಶನ ಪಡೆಯೋದಕ್ಕೋಸ್ಕರ ಹಾರೈಸಿ ಬಂದಿದ್ದೀನಮ್ಮ. ನನಗ್ ಬಾಳ್ನಲ್ಲಿ ನೇನೂ ಉಳಿದಿಲ್ಲ. ನನ್ನವರೊಂದಿಗೆ ನಾನು ಈ ಮಣ್ಣಲ್ಲಿ ಮಣ್ಣಾಗಿ ಬೆರೆತು ಹೋಗ್ಬೇಕು ಅನ್ನೋದೊಂದೇ ನನ್ನ ಆಸೆ ಅಮ್ಮ. ಈ ಮೂಲಕ ಎಲ್ರಿಗೂ ತಿಳಿಸೋದೇನೆಂದ್ರೆ, ಉತ್ತರ ಕಡೆಯಿಂದ ಭಾರಿ ದರೋಡೆಕಾರ ಈ ಕಡೆ ಬಂದು ಎಲ್ಲ ತಲೆ ಮರೆಸ್ಕೊಂಡು ತಿರುಗ್ತಾವನಂತೆ. ಯಾರಾದ್ರೂ ಸರಿ ಅವನ್ ಪತ್ತೆ ಮಾಡ್ಬಿಟ್ರೆ ಅಂತ ಅವ್ರಿಗೆ ಸರ್ಕಾರ 10,000 ರೂಪಾಯಿ ನಾಮ್ ಕೊಡ್ತಾರಂತೆ. 10,000 ರೂಪಾಯಿನ ಎಂಥ ವಿಚಿತ್ರ. ಇವತ್ ನನ್ನ ದ್ರೋಹಿ ಅಂತೂ ಡಕಾಯ್ತ ಅಂತಲೂ ಕರೆದು ಈಗ ನನ್ನ ಕೈಗಳ ಗೋಳ ಹಾಕೋ ಕಾಯ್ಕೊಂಡ್ರು ಇದೇ ಊರು. ಆವತ್ ನಾನು ಯುದ್ಧದಲ್ಲಿ ಮಹಾವೀರ್ ಚಕ್ರ ಪಡ್ಕೊಂಡು ಹಿಂತಿರುಗಿ ಬಂದಾಗ ಇದೇ ಕೈಗಳಿಗೆ ತುರಾಯಿ ಕೊಟ್ಟು ಹಾರಗಳು ಹಾಕಿ, ಓಹೋ ಅದೇನು ವೈಭವ, ಅದೇನು ಸ್ವಾಗತ. ಯಾರ್ಗ ಈ ಮಾಲೆ ರಾಮಣ್ಣನಿಗೆ ಸರ್. ಅವ್ನ ಯುದ್ಧದಲ್ಲಿ ಪರಾಕ್ರಮದಿಂದ ಹೋರಾಡಿ ಮಹಾವೀರ ಚಕ್ರ ಪಡ್ಕೊಂಡ್ ಬಂದಿದ್ದಾನೆ. ಅವ್ನ ಸ್ವಾಗತ ನೀಡೋ ಊರವರೆಲ್ಲ ಸೇರಿ ಮೆರವಣಿಗೆ ಏರ್ಪಾಟ್ ಮಾಡಿದ್ದಾರೆ ಸರ್. ಕ್ಷಮಿಸಿ ಸರ್. ಮಹಾವೀರ್ ಚಕ್ರ ಪಡ್ಕೊಂಡು ಬಂದಿದ್ದಾನು, ಅವನಿಗೆ ಮೆರವಣಿಗೆ ಬೇರೆ ಮಾಡ್ತಿರೋ? ಬಾರಾಮಣ, ಮೆರವಣಿಗೆ ಎಲ್ಲ ಸಿದ್ಧವಾಗಿದೆ. ಇದೆಲ್ಲ ಯಾಕೆ ಮಾಡಕ್ ಹೋದ್ರೆ ನನಗೆ ಖಂಡಿತ ಎಲ್ಲಾದ್ರೂ ಉಂಟೇನೆಯ ನಿನ್ ಮಹಾವೀರ್ ಚಕ್ರ ಪಡ್ಕೊಂಡು ಹಿಂತಿರುಗಿ ಬರ್ತಿರೋದು ಇಡೀ ನಮ್ಮ ಊರಿಗೆ ಹೆಮ್ಮೆ ಕಣಯ್ಯ. ನಾನೇನ್ ಅಂತ ಮಹಾಕಾರ್ಯ ಮಾಡಿಬಿಟ್ಟಿದ್ದು. ತಾಯಿನಾದ್ನ ಕಾಪಾಡ್ಬೇಕಾದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಲ್ವೇ? ಹಾಗೆ ಇದು ನಮ್ ಕರ್ತವ್ಯ. ಬಾರಿ ಗೌರಿ, ಎಲ್ಲೇ ಅಪ್ಪ ಕಾಣಿಸ್ತಾ ಇಲ್ಲ. ಗಂಗಾ, ಅಲ್ಲೋಡೆ ಅಣ್ಣ. ಗಂಗಾ, ನೋಡ್ದೇನೆ ಮೆರವಣಿಗೆನಾ? ಅಪ್ಪ, ಅಪ್ಪನ ಕತ್ನಲ್ಲಿ ಇಷ್ಟೊಂದು ಹಾರ. ಪಾಪ
ನಿನಗೆ ಹಳ್ಳಿ ಜನ ಎಂತ ಸ್ವಾಗತ ನೀಡ್ತಿದ್ರೆ ಗೊತ್ತೇನೋ? ಹೌದು ನನಗೆ ಅಲ್ಲ ಅಲ್ಲ, ಏನ್ ಕತೆ? ಆಮೇಲೆ ಅಪ್ಪನ ಮುಖ ಅಯ್ಯೋ ನೀನ್ ಹೇಳಿದಾಗ ಅದಕ್ಕೆ ನನಗೆ ನೋಡಿ ಎಲ್ರ ಕಣ್ಣು ಸಾಲ್ದೋತ್ತೆ. ಅಣ್ಣ ಎಂತ ಗಿರ್ಬಾಗೆ ಟಿವಿಯಿಂದ ಕೂತಿದ್ದೇನೆ ಅಂತೀಯ. ದಸರಾದಲ್ಲಿ ಮೈಸೂರು ಮಹಾರಾಜರು ಕೂತಾಗೆ. ಅಯ್ಯೋ ಬಂದೇ ಬಿಟ್ರ? ಇನ್ನೂ ಎಷ್ಟೊಂದು ಕೆಲಸ ಬಾಕಿ ಇದೆ. ಅವ್ರು ಬರೋ ಹೊತ್ತಿಗಾದ್ರು ಮನೆ ಅಚ್ಚುಕಟ್ಟಾಗಿಡ್ಬೇಕು. ಬನ್ನಿ ಬನ್ನಿ. ಅಮ್ಮ ಅಮ್ಮ, ನಾವ್ ಇನ್ನ ಮೆರವಣಿಗೆ ನೋಡ್ಕೊಂಡ್ ಬರ್ತೀವಮ್ಮ. ಚೆನ್ನಾಗಿದೆ ಕಣೆ. ಅಲ್ವೇ ಅವ್ರು ಬರೋ ಹೊತ್ತಿಗೆ ಲಕ್ಷಣವಾಗಿ ತಲೆಗಿಲೆ ಬಾಚ್ಕೊಂಡು ಇರೋದು ಬಿಟ್ಟು ಬೀದಿ ಬೀದಿ ಅಲ್ಲಿಗೆ ಹೋಗ್ತೀರಾ? ನಡೀರಿ ಒಳಗೆ. ನಮಸ್ಕಾರ ತಾಯಿ. ರಾಮಣ್ಣ, ನಮ್ಮ ಹಳ್ಳಿಗೆ ದೊಡ್ಡ ಕೀರ್ತಿ ತಂದಿದ್ಯಪ್ಪ. ಆ ದೇವರು ನಿನ್ನ 100 ಕಾಲ ಸುಖವಾಗಿಟ್ಟಿಲ್ಲ. ಇದೇ ರೀತಿ ಇನ್ನು ಹೆಚ್ಚಿನ ಕೀರ್ತಿ ಗಳಿಸ್ಬೇಕು ಅನ್ನೋದೇ ನನ್ನ ಹಾರೈಕೆ. ತಗೋಪ್ಪ. ಎಲ್ಲ ನಿಮ್ಮ ಆಶೀರ್ವಾದ ತಾಯಿ. ನಾನು ಬರ್ತೀನಿ. ಸರಿಪ್ಪ. ಸುಧಾಕರ್ ಬರ್ತೀನಿ. ಓಕೆ. ಸೌಖ್ಯನಾ? ಏನೋ ಇಷ್ಟು ಮಾತ್ರ. ಅಣ್ಣ, ಈ ಊರೇ ಹೆಮ್ಮೆ ಪಡೋ ರಾಮು ಅಂತ ಹುಡುಗ ನಿನಗೋ ಅಥವಾ ನನಗೋ ಮಗನಾಗ್ ಹುಟ್ಟಿದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಸುಧಾಕರ್ನಂತ ಅಯೋಗ್ಯನ ದತ್ತು ಮಗನಾಗ್ ತಗೊಂಡು ನಾನು ಹಗಲು ರಾತ್ರಿ ಕೊಡುವ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಏನಯ್ಯ ಸುಬ್ಬಣ್ಣ, ಸ್ಕೂಲ್ ವೇಳೆ ಚಕ್ಕರ್ ಹಾಕಿ ಆ ಬಿಕಾರಿ ರಾಮುನ ಸ್ವಾಗತ ಮಾಡಕ್ ಹೋಗಿದ್ನಲ್ಲ ಆ ಮೇಷ್ಟ್ರ ಶಂಕರ, ಯಾರನ್ನ ಕೇಳ್ಕೊಂಡೆ ಅವನು ಹೋಗಿದ್ದು? ಇವತ್ತು ಸ್ಕೂಲಿಗೆ ರಜಾ ಇದೆ. ಏನ ಸ್ಕೂಲ್ಗೆ ರಜವೆ? ಯಾರನ್ನ ಕೇಳ್ಕೊಟ್ರಿ? ಅವ್ರನ್ನೇನೋ ಕೇಳ್ತಾ ಇದೀಯಾ? ಸ್ಕೂಲ್ಗೆ ರಜಾ ಕೊಟ್ಟಿದ್ದು ನಾನು, ಮೆರವಣಿಗೆಗೆ ಏರ್ಪಾಡು ಮಾಡ್ತಿದ್ದು ನಾನು. ಹೇಳು, ಅದೇನ್ ಹೇಳ್ಬೇಕು ಅಂತ ಇದೀಯ? ಅದೇ ನಿಮ್ಗೊಂದು ಗೊತ್ತಾಗೋದಿಲ್ಲ. ಈ ರೈತರಿಗೆಲ್ಲ ಹೀಗೆ ಸದರ ಕೊಟ್ರೆ ತಲೆ ಮೇಲೆ ಬಂದು ಕೂತ್ಕೋತಾರೆ. ನಾಳೆ ನಮಗೆ ತಿರುಮಂತ್ರ ಹಾಕಿ ಗುಳೋರೆ ಭೂಮಿಗೆ ಒಡೆಯಿರು ಅಂತ ಮೆರೀತಾರೆ. ಅದಕ್ಕೆ ನಿನ್ನಂತ ಹೆಂಗಸರು ಇವರನ್ನ ಹಿಡಿತದಲ್ಲಿ ಇಟ್ಕೊಳಕ್ ಆಗೋದೇ ಇಲ್ಲ ಅಂತ ನಾನು ಹೇಳ್ತಿರೋದು. ಮತ್ತೆ ನನ್ನ ಮಾತು ಕೇಳು, ಈ ಜಮೀನಿನ ಆಡಳಿತವೆಲ್ಲ ನನಗೆ ವಹಿಸ್ಕೊಟ್ಟು ಅಷ್ಟೇ. ಏನು ಜಮೀನ್ ಆಡಳಿತನ ನಿನಗೂ ವಹಿಸ್ಬೇಕು? ಅದನ್ನ ಎಷ್ಟು ಮಟ್ಟಿಗೆ ನೋಡ್ಕೊಳ್ತೀಯ ಅನ್ನೋದು ನನಗ್ ಗೊತ್ತು ಕಣೋ. ಏನೋ ದೊಡ್ಡದಾಗಿ ಬೆಂಗಳೂರಲ್ಲಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ಕೊಂಡು 2 ವರ್ಷದಿಂದ ನೀನ್ ಏನ್ ಮಾಡ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯೇನೋ? ನೋಡ, ಇದಕ್ಕಿಂತ ಹೆಚ್ಚಾಗಿ ಸಾಕ್ಷಿಗಳು ಬೇಕೇನು? ಇಂಥ ಬಾಳೋದ್ರಿಂದ ಏನೋ ಪ್ರಯೋಜನ? ಅದೇ ನಮ್ ರಾಮನ್ ನೋಡು, ದೇಶಕ್ಕೋಸ್ಕರ ತನ್ನ ಪ್ರಾಣನೇ ಪಣವಾಗಿಟ್ಟು ಹೋರಾಡಿ ತನಗೂ ಒಳ್ಳೆ ಹೆಸರು ತಂದ, ನಮ್ ಹಳ್ಳಿಗೂ ಒಳ್ಳೆ ಕೀರ್ತಿ ತಂದ. ಅತ್ತೆ, ಅವರಿವ್ರ ಮಾತೆಲ್ಲ ನನಗ್ ಬೇಕಾಗಿಲ್ಲ. ಒಟ್ನಲ್ಲಿ ಆಡಳಿತನೆಲ್ಲ ನನಗೆ ವಹಿಸ್ಕೊಡ್ತೀಯೋ ಇಲ್ವೋ ಅಷ್ಟೇ ಹೇಳಿ. ಏನು ನಾನ್ ಸತ್ತ ಮೇಲೆ ಕಣೋ ಅದ್ ನಿನಗೆ ಸಿಗೋದು? ಅಲ್ಲ ಕಣೆ ಯಮುನಾ, ನಿನ್ ಗಂಡ ಆತರದಿಂದ ನಿನ್ನೆ ಹುಡುಕ್ತಾ ಇದ್ದಾರೆ. ನೀನ್ ಒಳ್ಳೆ ಮದುವೆ ಹೆಣ್ಣಾಗ್ ನಾಟ್ಕೊಂಡಂಗ್ ನಿಂತಿದ್ಯಲ್ಲೇ. ಹೋಗಿ ಆರ್ತಿ ಕೊಡು. ಹೋಗಮ್ಮ. ರಮಣ, ನಾ ಬರ್ತೀವಿ. ಏನೇ ಅಷ್ಟು ಅವಸರ? ಇಲ್ಲ, ಇನ್ನ ಸ್ಕೂಲ್ ಬೆಣ್ಣೆಲ್ಲ ಕಳ್ಸ್ಕೊಡ್ಬೇಕು, ಆಮೇಲೆ ಬರ್ತೀನಿ. ಓಕೆ, ನೋಡೋಣ.
ಯಾಕೆ ಹಾಗೆ ನೋಡ್ತಾ ಇದ್ದೀಯ? ಯಾಕೂ ಇಲ್ಲ. ಯಾಕೂ ಇಲ್ಲ. ಅದು ಸರಿ ಅಮ್ಮಣ್ಣ, ಯಾವತ್ತು ನಮ್ಮಿಬ್ರು ಮದುವೆ ದಿವಸ ಮದುವೆ ಮಂಟಪದಲ್ಲಿ ನೀನ್ ನನಗೆ ಆರತಿ ಮಾಡುವಾಗ ನಿನ್ ಕೈ ಗಡಗಡ ನಡುಗ್ತಾ ಇದ್ದದ್ದನ್ನ ನೋಡಿದ್ದೆ. ಆದ್ರೆ ಇವತ್ತು ಹೊರಗಡೆ ಅದೇ ತರ ನೀನ್ ನನಗೆ ಆರತಿ ಮಾಡುವಾಗ ನಿನ್ ಕೈ ಒಳ್ಳೆ ತರಗೆಲೆ ಹಾಗೆ ತರಗುಡ್ತಾ ಇತ್ತಲ್ಲ, ಯಾಕೆ? ನನ್ ಕಂಡ್ರು ಭಯನ? ಅರ್ಥ? ಓಹೋ, ನಾಚಿಗೆ. ಗೊತ್ತಾಯ್ತು. ನಿಮಗೆ ಹುಡುಗಾಟ. ನೀವೇನೋ ಯುದ್ಧಕ್ಕೆ ಹೋಗ್ಬಿಟ್ರಿ. ಆದ್ರೆ ಯಾವ ಹುಡುಗಿಗೆ ಏನಾಗುತ್ತೆ ಅಂತ ನಾವಿಲ್ಲಿ ಬಾಯಲ್ಲಿ ಅಕ್ಕಿ ಹಾಕೊಂಡು ಕೂತಿರ್ತಿದ್ವಿ. ನನ್ನ ಸ್ವಾಮಿನ ಸುಖವಾಗಿ ಹಿಂತಿರುಗಪ್ಪ ಅಂತ ಕಂಡು ದೇವರಿಗೆಲ್ಲ ಹಾಕಿ ಹೋಗ್ತಿದ್ದೆ. ಸದ್ಯ ಯಾವ ದೇವ್ರ ಕೃಪೆನೋ ಏನು, ನನ್ನ ಸ್ವಾಮಿನ ಆರೋಗ್ಯವಂತರಾಗಿ ಕೀರ್ತಿವಂತರಾಗಿ ಹಿಂತಿರುಗಿಸ್ತಾರೆ. ಅಣ್ಣ ನನಗೆ ತಂದಿದ್ದಾರೆ. ಅಣ್ಣ ನೋಡಣ್ಣ, ಸರಿ ಹೋಯ್ತು. ಅವ್ರಿನ್ನೂ ಮನೆ ಕಾಲಿಡೋ ಹಾಗಿಲ್ಲ. ಆಗ್ಲೇ ಶುರು ಆಯ್ತಾ ನಿಮ್ ಜಗಳ? ಬಂದೇ ಸ್ವಲ್ಪ ಇರ ಯಮುನಾ. ಇಷ್ಟು ದಿವಸ ಬರೀ ಗುಂಡಿಗಳ ಶಬ್ದ ಕೇಳಿ ಕೇಳಿ ನನ್ನ ಕಿವಿ ಕೊರದು ಹೋಗಿತ್ತು. ಇವತ್ತು ಆ ಹುಡುಗರ ಗಲಾಟೆ ಮಾಡ್ತಾ ಇದ್ರೆ ಮನಸ್ಸಿಗೆ ಅದೆಷ್ಟು ಹಿತವಾಗಿದೆ ಅಂತೀಯ? ನಡಿ ನಾವು ಸೇರ್ಕೊಂಡು ಗಲಾಟೆ ಮಾಡೋಣ. ಏನ್ರಿ ಇದು ನಿಮ್ ಜಗಳ? ನೋಡಮ್ಮ ಇಲ್ಲಿ ಈ ಸೀರೆ ನಂಗೆ ತಂದಿರೋದಂತ ಹೇಳಿದ್ರೆ ಗೌರಿ ನಂದಂತ ಕಿತ್ಕೊತಿದ್ದಾಳಮ್ಮ. ಬಿಡ. ಗೌರಿ ಕಿತ್ಕೊತಾ ಇದ್ದಾಳ? ತಿಳ್ಕೊಡಿಲ್ಲ ಅದನ್ನ. ತಿಳ್ಕೊಡಿ. ಸೀರೆಗೋಸ್ಕರ ಜಗಳಾಡ್ತಾ ಇದ್ದೀರಾ? ನಿನಗೆ ಬೇಕಾಯ್ತು ಸೀರೆ, ನಿನಗೆ ತಗೊಂಡ್ಬಂದ್ರೆ ತಪ್ಪು. ನಿನಗೆ ಯಾತಕ್ಕೆ ಸೀರೆ? ನೋಡಿ, ನಿನಗೆ ಲಂಗ ದಾವಣಿ ತುಂಬಾ ಚೆನ್ನಾಗಿದೆ. ಗೌರಿ, ಬರುವಾಗ ಹೈದರಾಬಾದ್ ಇಂದ ಬಳೆ ತಗೊಂಬ ಅಂತ ಹೇಳಿದ್ದಿಲ್ಲ? ನಂಗೆ ಬಾಳೆ. ನಾನು ಊರಿಗೆ ಹೋಗುವಾಗ ನೀನ್ ಹೇಳಿದ್ಯಾ? ಮರ್ತು ಬಿಟ್ಟೆ. ನೀನು ಮರ್ತು ಬಿಟ್ಟೆ, ನಾನು ಜ್ಞಾಪಕವಾಗಿ ತಂದೇ ಬಿಟ್ಟೆ. ಸರಿಯಾ? ತುಂಬಾ ಚೆನ್ನಾಗಿದೆ. ಮುದ್ದು. ಎಲ್ಲಪ್ಪ ಇನ್ನೊಂದು ನಾವು ಕೊಡಲ್ಲ. ಹೌದು ಕಣೆ, ಒಂದೇ ಕೆನೆ ಕೊಡಬಾರ್ದು, ಹುಳುಕಾಗುತ್ತೆ. ಆ ಕೆನೆಗೂ ಕೊಡು. ಯಾಕೆ? ನೀನೇ ಕೊಡು. ಏನಂದ್ರೆ? ಸರಿ. ಆಗ್ಲಿ. ಸಂತೋಷ ಆಯ್ತಾನೆ? ಯಾರಿಗಪ್ಪ ಇದು? ಅಪ್ಪ ಯಾರಿಗಪ್ಪ ಇದು? ಇದು ನಿನ್ ತಮ್ಮ ಕೃಷ್ಣನ್ಗಮ್ಮ. ಈ ಸೀರೆ ಬಳೆ ಎಲ್ಲ ತಗೊಂಬರೋಣ ಅಂತ ಅಂಗಡಿಗೆ ಹೋದೆ. ಈ ಪಿಸ್ತೂಲ್ ನನ್ನ ಕಣ್ಣಿಗೆ ಬಿತ್ತು. ತಕ್ಷಣ ಅವನ ಜ್ಞಾಪಕ ಬಂದ್ಬಿಡ್ತು. ಇರ್ಲಿ ಅಂತ ತಗೊಂಡ್ಬಂದೆ. ಯಮುನ, ದೇವರು ಮನುಷ್ಯನ ಸುಖ ಸಂತೋಷ ಎಲ್ಲಾ ವಿಧವಾದ ಅನುಕೂಲನೂ ಕೊಟ್ಟಿದ್ದಾನೆ. ಹಾಗೆ ಜೊತೆಲಿ ಒಂದು ಕೊಂಕು ಇಟ್ಟಿರ್ತಾನೆ ಅನ್ನೋದಕ್ಕೆ ನಮ್ ಸಂಸಾರನೇ ಸಾಕ್ಷಿ. ಏನ್ ಮಾಡೋಕ್ಕಾಗತ್ತೆ? ನಮ್ಮೂರಿನ ಜಾತ್ರೆ ಬಂತು ಅಂದ್ರೆ ನನ್ನ ಎದೆನೇ ನಡ್ಗ ಹೋಗ್ಬಿಡುತ್ತೆ. ನನ್ ಕಂದನ್ ಕಳ್ಕೊಂಡು ಇವತ್ತಿಗೆ 2 ವರ್ಷ ಆಯ್ತು. ಆ ಗುಂಪಿನಲ್ಲಿ ಎಲ್ಲಿ ಹೋಗ್ಬಿಟ್ನೋ, ಹ್ಯಾಗ್ ಮಾಯವಾಗ್ಬಿಟ್ನೋ, ಅವನು ಇದ್ದಾನೋ ಇಲ್ವೋ. ಅಯ್ಯೋ, ನನ್ ಕರುಳಿನ ಸಂಕಟ ತಡೆಯೋಕ್ಕಾಗದೆ. ದೇವ್ರೇ ನನ್ಗೆ ಯಾಕಪ್ಪ ಇನ್ನೂ ಮರಣ ಕೊಡ್ಲಿಲ್ಲ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಿಂತ ಮಾತಾಡ್ತಾ ಇದ್ದೀನಿ? ನನ್ ಬುದ್ಧಿಗೆ ಏನ್ ಬಂತು? ನಾನು ಯಾಕೆ ಈ ವಿಷಯ ಜ್ಞಾಪಿಸೋಕ್ ಹೋದೆ? ಸಮಾಧಾನ ನನಗ್ ಸಂಕಟ ಇಲ್ಲ ಅಂತ ತಿಳ್ಕೊಂಡ್ಯಾ? ಏನ್ ಮಾಡೋಕ್ಕಾಗತ್ತೆ? ಈಗ ಗಂಗನ್ನೇ ಮಗ ಮಗಳು ಅಂತ ತಿಳ್ಕೊಂಡೆ. ಸಮಾಧಾನ. ಅಲ್ಲೇ ಅವರಿಬ್ರು ಏನೋ ಅವ್ರಿಗೆ ಬೇಕಾದನ್ನ ಕೇಳ್ತಗೊಂಡ್ರು. ನಿನಗೇನ್ ಬೇಕು, ಏನ್ ತಂದಿದ್ದೀರಿ ಅಂತ ಕೇಳಿಲ್ವಲ್ಲ? ನನಗೆ ಬೇಕಾಗಿರೋದನ್ನ ನಾನು ಯಾವತ್ತೂ ತಗೊಂಡ್ಬಿಡ್ತೀನಿ. ಇನ್ನು ನಿಮ್ ಪಾದಲ್ಲೇ ನನ್ನ ಉಸಿರು ಕೊನೆ. ಅದೊಂದೇ ಆಸೆ.
ಅರೆ ಮರ್ತೇ ಬಿಟ್ಟಿದ್ದೆ ನೋಡು. ನೋಡಿದೆ ಮಹಾವೀರ್ ಚಕ್ರ ನಿನಗೆ ಸೇರಿದ. ಅಯ್ಯೋ ಸ್ವಲ್ಪ ಇರಿ. ನೀವು ಮೆರವಣಿಗೆ ಬರ್ತಿರ್ಬೇಕಾದ್ರೆ ಎಷ್ಟು ಜನರ ದೃಷ್ಟಿ ಬಿದ್ದಿದೆಯೋ. ಹಾದಿ ಕಣ್ಣು, ಬೀದಿ ಕಣ್ಣು, ರಂಡೇರ್ ಕಣ್ಣು, ಮುಂಡೇರ್ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಯಾವ ದೃಷ್ಟಿ ಬಿದ್ದಿದ್ರು ಪಟಪಟ ಅಂತ ಹೊಡೆದೋಗ್ಲಿ. ಶಿವ 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 ಶಿವ. ಯಾಕೆ ಅಂದ್ರೆ ಹಾಗೆ ನೋಡ್ತಾ ಇದ್ಯಾ? ದೂರ ನಿಂತ್ಕೊಂಡಿದ್ಯಾ? ತಗೋ ಬಾ, ನೀನೊಂದು ಹಚ್ಚು. ಅಯ್ಯೋ ಬೇಡಿದ್ರೆ ನನ್ಗೆ ಭಯ ಆಗುತ್ತೆ. ಭಯ ಆಗುತ್ತೆ? ಸಾರ್ಥಕವಾಯ್ತು. ಅಲ್ಲ ಕಣೆ, ಮಿಲಿಟರಿ ಸೈನಿಕರಿಗೆ ಹೆಚ್ಚಾಗಿ ಹೆದರಿಕೆ ಆಗುತ್ತೆ ಅಂತ ಹೇಳ್ತೀಯಲ್ಲ, ನನಗೆ ನಾಚಿಕೆ ಆಗುತ್ತಪ್ಪ ಈ ಮಾತು ಕೇಳಿದ್ರೆ. ಯಾರೋ ಕೇಳಿದ್ರೆ ನಗ್ತಾರೆ ಅಷ್ಟೇ. ಅಣ್ಣ ಅಣ್ಣ ಇವತ್ತು ಏನೇ ಆಗ್ಲಿ ಅದಕ್ಕೆ ಕೆಲವೊಂದು ಪಟಾಕಿ ಹೊಡಿಸ್ಲೇಬೇಕು. ಹೌದಲ್ಲ, ಹೊಡಿಸ್ಲೇಬೇಕು ತಾನೆ. ಅದಕ್ಕೆ ಬಿಡ್ಬೇಡ್ರಿ, ಬಿಡ್ಬೇಡ್ರಿ. ಸ್ವಲ್ಪ ಸುಮ್ಮನೆ ಏನ್ರಿ ಅದೇನೋ ಡಮ್ ಅನ್ನತ್ತಲ್ಲ ಅದ ಇದು? ಇದು ಡಮ್ಮಲ್ಲ ಕಣೆ, ಪುಸ್ ಅನ್ನು. ಹಚ್ಚು, ಹಚ್ಚು. ಹೆಚ್ಚು ಪಟ್ಟಲ್ಲ? ಓ, ಏನಿದು? ಎಲ್ಲರೂ ಸೇರಿ ನಮ್ಮ ಅಕ್ಕನ ಗೇಲಿ ಮಾಡ್ತಿದ್ದೀರಲ್ಲ? ಗೇಲಿ ಮಾಡ್ಲಿಲ್ಲಪ್ಪ. ನಿಮ್ಮ ಅಕ್ಕ ಪಟಾಕಿ ಅಂದ್ರೆ ಸಾಕು ಹಾಗೆ ಪತ್ರಗುಟ್ಟು ಹೋಗ್ತಾಳೆ. ಹೌದೇನಕ್ಕ? ಅಷ್ಟು ಭಯನಾ ನಿನಗೆ? ಎಲ್ಲಿ ಪಟಾಕಿಯಲ್ಲಿ? ಪಟಾಕಿಯಲ್ಲಿ ಹಿಂದೆ. ಅದು ಸರಿ, ನೀನ್ ಯಾಕೆ ಹೀಗೆ ಪತ್ರಗುಟ್ತಾ ಇದ್ದೀಯಾ? ಪಟಾಕಿ ಅಂದ್ರೆ ಅಕ್ಕ ತಮ್ಮ ಇಬ್ರು ಪತ್ರಗುಟ್ತಾ ಇದ್ರೆ. ಅಣ್ಣ ಅಣ್ಣ ಬೀರ್ ಮೇಲೆ ತರ್ತೀನಿ. ಓ ಮೇಲಿದೆಯಲ್ಲ. ಹೋಗಪ್ಪ, ನೀನೇ ತಕೊಡು. ಅಕ್ಕ ತಮ್ಮನ ಧೈರ್ಯ ಎಷ್ಟಿದೆ ಅಂತ ನೋಡೋಣ. ತರ್ತೀನಿ ತರ್ತೀನಿ. ಗೌರಿ, ರಾಮು ಹತ್ರ ನಿಮ್ಮ ಅತ್ತಿಗೆ ನಮ್ಮ ಮದುವೆ ವಿಚಾರ ಮಾತಾಡ್ತಾರೆ. ಇನ್ನೂ ಹೇಳಿರೋ ಮಟ್ಟಕ್ಕೆ ಕಾಣೆ. ಏನ್ ಮಾಡೋದೀಗ? ಹೇಗಾದ್ರೂ ತಿಳಿಸ್ಬೇಕಲ್ಲ. ದಮ್ಮನ್ನಲ್ಲ ತಾನೆ? ಪಟಾಕಿ ತರ್ತೀವಿ ಅಂತ ಹೋದ್ರಲ್ಲ ಇವರಿಬ್ರು, ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ಇವರು ಏನಾದ್ರು ಅಲ್ಲಿ ಪತ್ರ ಕೊಡ್ತಾ ಇದ್ದಾರ? ರೀ ಮತ್ತೆ ಏನು? ಇಲ್ಲ, ಹಾ, ನಮ್ಗೆ ಯಾಕೆ ತೊಂದ್ರೆ? ನಮ್ ತಾಯಿಗೆ ಹೇಳ್ಬಿಡ್ತೀನಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಇಟ್ಕೊಂಡೆ. ಎಷ್ಟು ದಿವಸದಿಂದ ನಡೀತಾ ಇದೆ ಈ ಕಾರ್ಯಭಾರ? ಇಷ್ಟು ದೂರ ಮುಂದೆ ಬಂದು ಬಿಟ್ಟಿದ್ರು ನೀವಿಬ್ರು. ಏನಯ್ಯ ದೊಡ್ಡ ಮನುಷ್ಯ, ನೀನಿಂಥ ಮೋಸ್ಕಾರ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ರಾಮು, ನಾನು ಏನು ತಪ್ಪು ಮಾಡಿಲ್ಲ ರಾಮು. ಕರೆಕ್ಟ್. ತಪ್ಪು ನೀನಲ್ಲೇ ಮಾಡ್ದವನು, ಮಾಡ್ರವ್ ನಾನ್ ತಪ್ಪು. ಸ್ನೇಹಿತ ಅಂತ ನಿನಗೆ ಸಲಿಗೆ ಕೊಟ್ಟೆ ನೋಡು, ಅದಕ್ಕೆ ನೀನು ಮಾಡೋ ಉಪಕಾರ ಇದಲ್ಲ. ಇನ್ನು ಮೇಲೆ ಈ ಮನೆಯಲ್ಲಿ ನೀವಿಬ್ರು ಮದುವೆ ಮಾಡ್ಕೊಂಡು ಸುಖವಾಗಿರ್ಬೇಕಷ್ಟೇ. ಎದುರ್ಕೊಂಡ್ಬಿಟ್ಟೇನೆ. ನನಗೆ ನಿಮ್ಮಿಬ್ಬರ ವಿಷಯದಲ್ಲಿ ಮೊದಲಿಂದಲೂ ಸ್ವಲ್ಪ ಅನುಮಾನ ಇತ್ತು. ಅದಕ್ಕೆ ಸರಿಯಾಗಿ ಈಗ ತಾನೇ ಯಮುನ ಕೂಡ ಹೇಳಿದ್ಲು. ಒಂಥರ ಆಟ ಆಡಿ ನೋಡೋಣ ಅಂದ್ಕೊಂಡೆ. ಯಮುನ ಹೇಗಿತ್ತು ಆಟ? ಪರವಾಗಿಲ್ಲಲ್ಲ? ಬಹಳ ಚೆನ್ನಾಗಿತ್ತು. ಏನಪ್ಪ, ಈ ತಿಂಗಳಲ್ಲಿ ಒಂದು ಒಳ್ಳೆ ದಿನ ನೋಡಿ ವಾಲ್ಗ